ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ವಂತ ಮನೆ ಇಲ್ಲದವರಿಗೆ ಕೇಂದ್ರದ ಯೋಜನೆಯಲ್ಲಿ ಸಿಗಲಿದೆ ಉಚಿತ ಮನೆ ಭಾಗ್ಯ. ಈಗಲೇ ಅರ್ಜಿ ಸಲ್ಲಿಸಿ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಿದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದಾವೆ ಅಂದರೆ ಲೈಕ್ ಮಾಡಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ 2025 ಸ್ವಂತ ಮನೆಯ ಕನಸನ್ನು ನನಸು ಮಾಡಿ. ಸ್ವಂತ ಮನೆಯ ಕನಸು ಎಂಬುದು ಎಲ್ಲರಿಗೂ ಒಂದು ವಿಶೇಷ ಆಸೆ. ವಿಶೇಷವಾಗಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಇದು ಜೀವನದ ದೊಡ್ಡ ಸಾಧನೆಯಾಗಿದೆ. ಈ ಕನಸನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು 2015ರಲ್ಲಿ ಪರಿಚಯಿಸಿದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದರೆ PMAY ಒಂದು ವರದಾನವಾಗಿದೆ. 2025ರಲ್ಲಿ ಈ ಯೋಜನೆಯು ಮತ್ತಷ್ಟು ಆಕರ್ಷಕವಾಗಿದ್ದು 6% 5 ಬಡ್ಡಿಯಲ್ಲಿ ಸಬ್ಸಿಡಿಯೊಂದಿಗೆ 20 ವರ್ಷಗಳ ಕಾಲ ಸಾಲ ಸೌಲಭ್ಯವನ್ನು ಒದಗಿಸುತ್ತದೆ. ಈ ಲೇಖನದಲ್ಲಿ PMAY 2025 ಅರ್ಜಿ ಪ್ರಕ್ರಿಯೆ, ಅರ್ಹತೆ ಮತ್ತು ಪ್ರಯೋಜನಗಳ ಬಗ್ಗೆ ಸರಳವಾಗಿ ತಿಳಿಯೋಣ. ಇದೇ ರೀತಿ ಎಲ್ಲ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದುವರಿಸ್ತಾ ಇದ್ದೀನಿ. ಯೋಜನೆಯ ಉದ್ದೇಶ. PMAY ಯೋಜನೆಯ ಮುಖ್ಯ ಗುರಿ ಎಲ್ಲರಿಗೂ ವಸತಿ ಒದಗಿಸುವುದು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ವಾಸಿಸುವ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ, ಕಡಿಮೆ ಆದಾಯದ ಗುಂಪಿನವರಿಗೆ ಮತ್ತು ಮಧ್ಯಮ ಆದಾಯದ ಕುಟುಂಬಗಳಿಗೆ ಕೈಗೆಟಕುವ ದರದಲ್ಲಿ ಪಕ್ಕಾ ಮನೆ ಒದಗಿಸುವುದು ಈ ಯೋಜನೆಯ ಧ್ಯೇಯ. 2025ರಲ್ಲಿ ಈ ಯೋಜನೆಯು 2 ಕೋಟಿಗೂ ಅಧಿಕ ಮನೆಗಳ ನಿರ್ಮಾಣಕ್ಕೆ ರೂಪಿಸಿದೆ. ಅರ್ಹತೆ ಯಾರಿಗೆ ಅಂದರೆ PMAY ಯೋಜನೆಯ ಲಾಭವನ್ನು ಪಡೆಯಲು ಯಾವ ಆದಾಯ ಗುಂಪುಗಳಿಗೆ ಸೇರಿರಬೇಕು. EWS ಆರ್ಥಿಕವಾಗಿ ದುರ್ಬಲ ವರ್ಗ. ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಕಡಿಮೆ ಆದಾಯದ ಗುಂಪು. ವಾರ್ಷಿಕ ಆದಾಯ 3 ಲಕ್ಷದಿಂದ 6 ಲಕ್ಷ ಇರಬೇಕು. ಮಧ್ಯಮ ಆದಾಯದ ಗುಂಪು. ವಾರ್ಷಿಕ ಆದಾಯ 6 ಲಕ್ಷದಿಂದ 12 ಲಕ್ಷ. ಮಧ್ಯಮ ಆದಾಯದ ಗುಂಪು 2. ವಾರ್ಷಿಕ ಆದಾಯ 12 ಲಕ್ಷದಿಂದ 18 ಲಕ್ಷ. ಇದರ ಜೊತೆಗೆ ಅರ್ಜಿದಾರರು ಈಗಾಗಲೇ ಸರ್ಕಾರಿ ವಸತಿ ಯೋಜನೆಯಡಿ ಮನೆಯನ್ನು ಹೊಂದಿರಬಾರದು ಮತ್ತು ಮನೆಯ ಒಡೆತನವು ಮಹಿಳೆಯ ಹೆಸರಿನಲ್ಲಿ ಅಥವಾ ಜಂಟಿಯಾಗಿರಬೇಕು. ಅಗತ್ಯ ದಾಖಲೆಗಳು ಏನೇನು ಬೇಕೆಂದರೆ ಅರ್ಜಿ ಸಲ್ಲಿಸಲು ಈ ಕೆಳಗಿನ ದಾಖಲೆಗಳು ಬೇಕಾಗುತ್ತವೆ. ಗುರುತಿನ ಪುರಾವೆ, ಆಧಾರ್ ಕಾರ್ಡು ಕಡ್ಡಾಯ, ಪಾನ್ ಕಾರ್ಡ್ ಅಥವಾ ಮತದಾರರ ಚೀಟಿ, ವಿಳಾಸ ಪುರಾವೆ, ವಿದ್ಯುತ್ ಬಿಲ್ಲು, ರೇಷನ್ ಕಾರ್ಡು ಅಥವಾ ಇತರ ಸರ್ಕಾರಿ ದಾಖಲೆ. ಆದಾಯ ಪುರಾವೆ. ಆದಾಯ ಪ್ರಮಾಣ ಪತ್ರ ಸರ್ಕಾರಿ ಅಧಿಕಾರಿಗಳಿಂದ ಪಡೆದಿರಬೇಕು. ಬ್ಯಾಂಕ್ ವಿವರ. ಬ್ಯಾಂಕ್ ಖಾತೆ, ಪಾಸ್ಬುಕ್ ಅಥವಾ ರದ್ದಾದ ಚೆಕ್ಕು. ಆಸ್ತಿ ದಾಖಲೆ. ಭೂಮಿ ಅಥವಾ ಮನೆಗೆ ಸಂಬಂಧಿಸಿದ ದಾಖಲೆ ಇದ್ದರೆ. ಇತರ ನರೇಗಾ ಕಾರ್ಡ್ ಅಥವಾ ಸ್ವಚ್ಛ ಭಾರತ್ ಮಿಷನ್ ಸಂಖ್ಯೆ ಗ್ರಾಮೀಣ ಫಲಾನುಭವಿಗಳಿಗೆ. ಅರ್ಜಿ ಸಲ್ಲಿಸುವ ವಿಧಾನ. ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ರೀತಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಇಲ್ಲಿ 2 ವಿಧಾನಗಳಲ್ಲಿ ವಿವರಿಸಲಾಗಿದೆ. ಆನ್ಲೈನ್ ಅರ್ಜಿ ಪ್ರಕ್ರಿಯೆ. ಹಂತ 1, ಅಧಿಕೃತ ವೆಬ್ಸೈಟ್ pmaymis.government.in ಭೇಟಿ ನೀಡಿ. 2 ಹಂತ. ಮುಖಪುಟದಲ್ಲಿ ಸಿಟಿಜನ್ ಅಸೆಸ್ಮೆಂಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ, ನಂತರ ಅಪ್ಲೈ ಆನ್ಲೈನ್ ಅನ್ನು ಆಯ್ಕೆ ಮಾಡಿ ಆರಿಸಿ. ಹಂತ. ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಮತ್ತು OTP ಮೂಲಕ ದೃಢೀಕರಿಸಿ. ಹಂತ 4, ಅರ್ಜಿ ಫಾರಂನಲ್ಲಿ ವೈಯಕ್ತಿಕ ವಿವರಗಳು, ಹೆಸರು, ವಿಳಾಸ, ಆದಾಯ, ಬ್ಯಾಂಕ್ ಖಾತೆ ವಿವರ ಮತ್ತು ಆದಾಯ ಗುಂಪನ್ನು ಭರ್ತಿ ಮಾಡಿ. ಹಂತ 5, ಅಗತ್ಯ ದಾಖಲೆಗಳ ಸ್ಕ್ಯಾನ್ ಕಾಪಿಗಳನ್ನು ಅಪ್ಲೋಡ್ ಮಾಡಿ. ಹಂತ 6, ವಿವರಗಳನ್ನು ಪರಿಶೀಲಿಸಿ ಕ್ಯಾಪ್ಚಾ ಭರ್ತಿ ಮಾಡಿ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿ. ಹಂತ 7, ಅರ್ಜಿಯ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ಅರ್ಜಿ ಸಂಖ್ಯೆಯನ್ನು ಉಳಿಸಿಕೊಳ್ಳಿ. ಆಫ್ಲೈನ್ ಅರ್ಜಿ ಸಲ್ಲಿಸುವುದು ಹೇಗೆಂದರೆ ನಗರ ಪ್ರದೇಶ ಹತ್ತಿರ ಸಾಮಾನ್ಯ ಸೇವಾ ಕೇಂದ್ರ, CSC ಅಥವಾ ಪುರಸಭೆ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಫಾರಂ ಪಡೆದು ದಾಖಲೆಗಳೊಂದಿಗೆ ಸಲ್ಲಿಸಿ. ಗ್ರಾಮೀಣ ಪ್ರದೇಶ ಗ್ರಾಮ ಪಂಚಾಯತ್, ಗ್ರಾಮಸಭೆ ಅಥವಾ CSCಗೆ ಭೇಟಿ ನೀಡಿ ಗ್ರಾಮಸಭೆಯಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಸಬ್ಸಿಡಿ ಮತ್ತು ಪ್ರಯೋಜನಗಳು. ಯೋಜನೆಯಡಿ ಕೆಲವು ಆಕರ್ಷಕ ಪ್ರಯೋಜನಗಳಿವೆ. ಬಡ್ಡಿ ಸಬ್ಸಿಡಿ. ಗೃಹ ಸಾಲದ ಮೇಲೆ 6% 5% ಬಡ್ಡಿ ರಿಯಾಯಿತಿ 20 ವರ್ಷಗಳ ಅವಧಿಗೆ ಲಭ್ಯ. ಗರಿಷ್ಠ ಸಬ್ಸಿಡಿ 2.6 ಲಕ್ಷದವರೆಗೆ, 2.3 ಲಕ್ಷದವರೆಗೆ, 2.31 ಲಕ್ಷದವರೆಗೆ. ನೇರ ವರ್ಗಾವಣೆ. ಸಬ್ಸಿಡಿ ಮೊತ್ತವನ್ನು ಕ್ರೆಡಿಟ್ ಅಥವಾ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಕ್ಲಾಸ್ ಮೂಲಕ ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ. ಮಹಿಳಾ ಸಬಲೀಕರಣ. ಮನೆಯ ಒಡೆತನವು ಮಹಿಳೆಯ ಹೆಸರಿನಲ್ಲಿ ಅಥವಾ ಜಂಟಿಯಾಗಿರಬೇಕು. ಇದು ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುತ್ತದೆ. ಮೂಲಸೌಕರ್ಯ. ಗ್ರಾಮೀಣ ಪ್ರದೇಶಗಳಲ್ಲಿ 1.20 ಲಕ್ಷ ಮತ್ತು 1.30 ಲಕ್ಷ. ಗುಡ್ಡಗಾಡು, ಈಶಾನ್ಯ ರಾಜ್ಯಗಳು ನೆರವು ಶೌಚಾಲಯ ಮತ್ತು ವಿದ್ಯುತ್ ಮತ್ತು ನೀರು ಸಂಪರ್ಕದಂತಹ ಮೂಲಸೌಕರ್ಯಗಳೊಂದಿಗೆ. ಗಮನಿಸಬೇಕಾದ ಸಂಗತಿಗಳೇನೆಂದರೆ ಗಡುವು. ನಗರ ಮತ್ತು ಗ್ರಾಮೀಣ ಯೋಜನೆಗೆ ಅರ್ಜಿ ಸಲ್ಲಿಸಲು ದಿನಾಂಕ ಡಿಸೆಂಬರ್ 20, 2024 ಗಡುವಾಗಿದೆ. ಆದರೆ 2025ರಲ್ಲಿ ಹೊಸ ಅವಕಾಶಗಳಿಗೆ ವೆಬ್ಸೈಟ್ ಪರಿಶೀಲಿಸಿ. ಪಾರದರ್ಶಕತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಫಲಾನುಭವಿಗಳ ಆಯ್ಕೆಯು ಗ್ರಾಮಸಭೆಯಲ್ಲಿ ಪಾರದರ್ಶಕವಾಗಿ ನಡೆಯುತ್ತದೆ. ತಾಂತ್ರಿಕ ಸಹಾಯ. CSC ಕೇಂದ್ರಗಳಲ್ಲಿ ಕಡಿಮೆ ಶುಲ್ಕದೊಂದಿಗೆ ಸಹಾಯ ಲಭ್ಯವಿದೆ.
ಪರಿಶೀಲನೆ ಸುಳ್ಳು ಮಾಹಿತಿ ನೀಡಿದರೆ ಅರ್ಜಿಯನ್ನು ರದ್ದುಗೊಳಿಸತಕ್ಕದ್ದು. 2025ರಲ್ಲಿ ಯೋಜನೆ ಗ್ರಾಮೀಣ ಪ್ರದೇಶಗಳಲ್ಲಿ 2 ಕೋಟಿ ಹೆಚ್ಚುವರಿ ಮನೆಗಳನ್ನು ನಿರ್ಮಾಣ ಮಾಡಲು ಗುರಿಯಿಟ್ಟಿದೆ. ನಗರ ಪ್ರದೇಶಗಳಲ್ಲಿ ಕೊಳಗೇರಿ ಮರು ಅಭಿವೃದ್ಧಿ ಕೈಗೆಟುಕುವ ವಸಾಹತ ಮತ್ತು ಗುಣಮಟ್ಟದ ಮನೆಗಳಿಗೆ ಒತ್ತು ನೀಡಲಾಗುತ್ತದೆ. ಸರ್ಕಾರವು ಈ ಯೋಜನೆಗೆ 85.406 ಕೋಟಿಗೂ ಅಧಿಕ ಆರ್ಥಿಕ ನೆರವನ್ನು ಒದಗಿಸಿದೆ. ಇದು ದೇಶಾದ್ಯಂತ ವಸತಿ ಕೊರತೆಯನ್ನು ಪರಿಹರಿಸಲು ಸಹಾಯವಾಗುತ್ತದೆ. ಕೊನೆಯದಾಗಿ ಹೇಳುವುದಾದರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ 2025 ಎಂಬುದು ಸಾಮಾನ್ಯ ಜನರಿಗೆ ಸ್ವಂತ ಮನೆಯ ನನಸು ಮಾಡುವ ಒಂದು ಅತ್ಯದ್ಭುತ ಅವಕಾಶ. ಸರಿಯಾದ ದಾಖಲೆಗಳು ಮತ್ತು ಮಾಹಿತಿಯೊಂದಿಗೆ ಈಗಲೇ ಅರ್ಜಿ ಸಲ್ಲಿಸಿ. ಈ ಯೋಜನೆಯ ಸಬ್ಸಿಡಿ ಮತ್ತು ಆರ್ಥಿಕ ಸಹಾಯವನ್ನು ಪಡೆದುಕೊಳ್ಳಿ. ಒಂದು ಸುರಕ್ಷಿತ ಗುಣಮಟ್ಟದ ಮನೆಯೊಂದಿಗೆ ನಿಮ್ಮ ಕುಟುಂಬದ ಭವಿಷ್ಯವನ್ನು ಭದ್ರಗೊಳಿಸಿ. ಪ್ರತಿದಿನ ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.